ಸರ್ ನಮಸ್ತೆ, ತಮ್ಮ ಹೆಸರು? ಬಾಲಾಜಿ ಅಂತ. ಹಾ ಹಾ. ಏನ್ ಸರ್ ಇದು ಮೆಟ್ರೋ ರೇಟ್ಗಳು ಎಲ್ಲಾ ರಾಜ್ಯದ ಎಲ್ಲಾ ದರಗಳು ಜಾಸ್ತಿ ಆಗಿದೆ. ಸಾಮಾನ್ಯ ಜನಗಳ ಗತಿಗಳೇನು? ನೋಡಿ, ಇದು ಬಂದು ಇವಾಗ ತುಂಬಾ ಜನಕ್ಕೆ ಕಷ್ಟ ಆಗ್ತಾ ಇದೆ. ಈ ಮೆಟ್ರೋನವರು ಈ ರೀತಿ ರೇಟ್ ಒಂದೇ ಸಲ ಜಾಸ್ತಿ ಮಾಡಿದ್ರೆ ಸಾಮಾನ್ಯ ಜನರಿಗೆ ಓಡಾಡಕ್ಕೆ ತುಂಬಾ ತೊಂದರೆ ಆಗತ್ತೆ. ಪ್ಲಸ್ ಈಗ ಏನಂದ್ರೆ ತುಂಬಾ ಜನ ಮೆಟ್ರೋನಲ್ಲಿ ಯೂಸ್ ಮಾಡ್ತಾ ಇದಾರೆ. ಸೊ ಇದೆಲ್ಲ ಅವ್ರಿಗೆ ಜಾಸ್ತಿ ಇದಾಯ್ತು. ಇದಕ್ಕೆ ಸರ್ಕಾರ ಕೂಡ್ಲೆ ಕ್ರಮ ತಗೊಬೇಕು. ಎಲ್ಲಾ ರೇಟು ಜಾಸ್ತಿ ಇದೆ ಇವತ್ತು. ಮೆಟ್ರೋ ಏನೋ ಜನಕ್ಕೆ ಅನುಕೂಲ ಆಗ್ತಾ ಇದೆ ಅಂತ ಜನ ಹೋಗ್ತಾ ಇದಾರೆ, ಯೂಸ್ ಮಾಡ್ತಾ ಇದಾರೆ ತುಂಬಾ ಜನ. ಆ ಟೈಮಲ್ಲೆಲ್ಲ ಸರ್ಕಾರನೇ ಪ್ರಚಾರ ಮಾಡ್ತಾರೆ ಮೆಟ್ರೋ ಬಳಕೆ ಮಾಡ್ಕೊಳ್ಳಿ ಅಂತ. ಸೊ ಇವತ್ತಿನ ದಿನ ಮೆಟ್ರೋ ತುಂಬಾ ಜನ ಬಳಕೆ ಮಾಡ್ಕೊಳ್ತಾ ಇದಾರೆ, ಟ್ರಾಫಿಕ್ ಕಮ್ಮಿ ಆಗತ್ತೆ ಅಂತ. ನೋಡಿದ್ರೆ ಈಗ ಇವರು ಸಡನ್ ಆಗಿ ಈ ತರ ಎಲ್ಲ ಜಾಸ್ತಿ ಮಾಡಿದ್ದಾರೆ. ಇದೆಲ್ಲ ತುಂಬಾ ಜನಕ್ಕೆ ಕಷ್ಟ ಆಗತ್ತೆ. ಓಕೆ, ಇದು ಕೂಡ್ಲೆ ಕ್ರಮ ತಗೊಬೇಕು ಗೌರ್ಮೆಂಟ್ ನವರು. ತಗೊಂಡು ಸಾರ್ವಜನಿಕರಿಗೆ ಸಹಾಯ ಮಾಡ್ಬೇಕು. ಮೆಟ್ರೋ ರೇಟ್ ಜಾಸ್ತಿ ಮಾಡಿದ್ದಾರೆ ಸರ್ಕಾರಗಳು. ಇದು ಬಹಳ ಹೊರೆ ಆಗ್ತಿದೆ ಅಂತ ಜನರು ಹೇಳ್ತಿದ್ದಾರೆ. ಅದಕ್ಕೆ ನಿಮ್ಮ ಅನಿಸಿಕೆ ಏನು? ಮೆಟ್ರೋ ರೇಟ್ ತುಂಬಾ ಜಾಸ್ತಿ ಆಗಿಬಿಟ್ಟು ರೈತರಿಗೆ, ತುಂಬಾ ಜನಗಳಿಗೆ, ಸಾರ್ವಜನಿಕರಿಗೆ ತುಂಬಾ ನೋವಾಗ್ತಾ ಇದೆ. ಪ್ಲಸ್ ಆಟೋದವರಿಗೆ ತುಂಬಾ ಸಮಸ್ಯೆ ಆಗಿದೆ. ಬಿಸ್ನೆಸ್ ತುಂಬಾ ಡೌನ್ ಆಗಿದೆ. ಇವರೆಲ್ಲ ಪ್ರತಿಯೊಂದು ಎಲ್ಲಾ ಐಟಮ್ಗಳು ರೇಟ್ ಜಾಸ್ತಿ ಮಾಡ್ತಿದ್ದಾರೆ. ದಿನ ದಿನ ರೋಡ್ಗಳು ಇನ್ನ ಜಾಸ್ತಿ, ಗುಂಡಿಗಳು ಜಾಸ್ತಿ ಇದಾವೆ. ಗುಂಡಿ ಮುಚ್ಚಿಲ್ಲ ಸರ್, ಯಾವ್ದು ಗುಂಡಿ ಮುಚ್ಚಿಲ್ಲ. ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಇವರಿಂದ ಎಲ್ಲಾ ಬೆಲೆ ಏರಿಕೆಗಳು ಜಾಸ್ತಿ ಆಗ್ತಿದೆ. ಟ್ಯಾಕ್ಸ್ ಜಾಸ್ತಿ ಆಗಿದೆ. ಪ್ರತಿಯೊಂದು ಯಾವ್ದು ನಮಗೆ ಕಡಿಮೆ ಆಗಿಲ್ಲ ರೈತರಿಗೆ, ಸಾರ್ವಜನಿಕರಿಗೆ. ಆಟೋ ಚಾಲಕರಿಗಂತೂ ತುಂಬಾ ಹೊಡೆತ ಬಿದ್ಬಿಟ್ಟಿದೆ. ರಾಯ್ಪಿಡೋ ಬೈಕ್ ಟ್ಯಾಕ್ಸಿಗೆ ಅನುಮತಿ ಕೊಟ್ಟಿದ್ದಾರೆ. ನಮ್ಮ ಮೇಲೆ ಕೇಳಿದ್ರೆ ಅನುಮತಿ ಕೊಟ್ಟಿಲ್ಲ ಅಂತ ನಿಲ್ಲಿಸ್ತೀವಿ ಅಂತ ಹೇಳ್ತಾರೆ. ನಿಲ್ಸಕ್ ಅನುಮತಿ ಕೊಟ್ಟಿದ್ದಾರೆ ಒಳಗಡೆ. ಮತ್ತೆ ರಾಯ್ಪಿಡೋ ಆಟೋದವರಿಗೆ ಅವರು ಬ್ಯಾಟ್ರಿ ಆಟೋಗಳು ತುಂಬಾ ಜಾಸ್ತಿ ಇದಾವೆ, ಅವ್ರಿಗೆ ಅನುಮತಿ ಕೊಟ್ಟಿದ್ದಾರೆ ಇವರು. ಹೇಳಿದ್ರೆ RTO ಕಡೆಯಿಂದ ಸೀಟ್ ಮಾಡ್ತೀವಿ ಅಂತ ಹೇಳಿದ್ರೆ ಯಾವ್ದು ಸೀಟ್ ಮಾಡ್ತಾ ಇಲ್ಲ. ನಾವ್ ಎಷ್ಟೇ ಆಟೋ ಚಾಲಕರು ಹೋರಾಟ ಮಾಡಿದ್ರು ನಮ್ಗೇನು ಇವರಿಂದ ಅನುಕೂಲ ಆಗ್ತಾ ಇಲ್ಲ. ಒಟ್ಟಿಗೆ ಮೆಟ್ರೋ ರೇಟ್ ಜಾಸ್ತಿ ಆಗಿದೆ. ಮತ್ತೆ ಇದು ನಮ್ಮ ಆಟೋ ಚಾಲಕರಿಗೂ ತುಂಬಾ ತೊಂದರೆ ಆಗ್ತಾ ಇದೆ. ಥ್ಯಾಂಕ್ ಯು. ಹಾಯ್ ಸರ್. ಹಲೋ. Hi. So the reasonable price hike is admittable. Like people can understand that if you increase the fare by 10% or 20%, 15%, but it's a too much hike. Like till yesterday I was paying 28 rupees till up to MG Road, and now I'm paying 45 rupees from Garnacharpalle to here. So this is too much hike. You know, this is a service for normal people. Like someone who is earning 2-3 lakhs per month, he can afford it. But a normal people who are earning 60,000-70,000 per month, every travelers is a very burden. Very burden. Burden. So I don't think that is a fair decision. Yeah, that's all. Thank you so much. Hi, my name is Ayantika Shah. Okay. And my name is Pali. And we do agree with the public that the rises of the metro fares should not be increased, because it's a basic necessity for middle class people like us. Also, we travel via metro regularly, and if the prices are suddenly increased, it will be very problematic for people like us. That is no too much of a hike. Too much of a hike. And actually, the youngsters and the student and all, the local Bangalore is facing a lot of problems. Exactly, it will be very problematic for students who travel via metro regularly. At the same time, other people also asking you more that. Yes, exactly. So, what do you suggest to government? We suggest that do not increase the prices of the metro to such an extent. Even if you are, it should be at a very low percentage to cover your costs, but not to such an extent, because it's going to be very problematic for the general public. So it's our request not to increase the prices so much. Thank you so much. Thank you. ನಿಮ್ಮ ಹೆಸರೇನಣ್ಣ? ರಘು ಸರ್. ಓಕೆ, ಎಲ್ಲಿ ಇಂದಿರಾನಗರನಾ? ಹೌದಾ ಸರ್. ಏನಿದು ಸರ್ಕಾರ ನಿಮ್ದು? ಮೆಟ್ರೋ ರೇಟ್ ಜಾಸ್ತಿ ಮಾಡಾಕ್ಬಿಟ್ಟವ್ರಲ್ಲ ಸರ್. ಬೆಳಗ್ಗೆ ಒಬ್ಬ ಕಸ್ಟಮರ್ ಕಾಣಲ್ಲ, 25 ರೂಪಾಯಿ ಇತ್ತಾನ 50 ರೂಪಾಯಿ ಮಾಡಿದ್ದಾರೆ. ಏನಾನ ಮಾಡೋದು, ಯಾರನ್ನ ಹೋಗಿ ನಾ ಕೇಳೋದು ಅಂದ್ಬಿಟ್ಟು ತುಂಬಾ ಬೇಜಾರು ಮಾಡ್ಕೊಂಡು. ಸರಿನಾ ಇದು? ಇಲ್ಲ, ತಪ್ಪೇ ಸರ್, ಅದು ಕಷ್ಟ. ಈಗ ಮೆಟ್ರೋ ರೇಟ್ ಜಾಸ್ತಿ ಮಾಡ್ತು, ನೀವು ಜಾಸ್ತಿ ಮಾಡ್ಬಿಡ್ತೀರಾ? ಸಾಮಾನ್ಯ ಜನ ಗತಿಗಳನ್ನು ಆಟೋ ನೀವು ಜಾಸ್ತಿ ಮಾಡ್ತೀರಲ್ಲ? ಅವೆಲ್ಲ ಏನು ಜಾಸ್ತಿ ಮಾಡಂಗಿಲ್ಲ ಸರ್. ಮೆಟ್ರೋ ರೇಟ್ ಜಾಸ್ತಿ ಮಾಡೋದು ಸರಿನಾ? ತಪ್ಪೇ ಸರ್. ಅದು ಬಡವರು ಹೋಗ್ತಾರೆ, ಸಾಹುಕಾರ ಹೋಗ್ತಾರೆ, ಕಣ್ ಕಾಣಲ್ಲ, ಹ್ಯಾಂಡಿಕ್ರಾಫ್ಟ್ ಅವರು ಹೋಗ್ತಾರೆ. ತುಂಬಾ ಕಷ್ಟ ಸರ್. ಫ್ರೀ ಏನಾದ್ರು ಕೇಳ್ತೀರಾ? ಮೆಟ್ರೋ ಫ್ರೀ ಕೇಳ್ತೀರಾ? ಬಸ್ ಕೇಳೋದಂಗೆ ಎಲ್ಲ ಫ್ರೀ ಸೆಂಟ್ರಲ್ ಗೌರ್ಮೆಂಟ್ ಇಲ್ಲ ಸರ್. ಅವ್ರು ಎಲ್ಲಿ ಸರ್ ಫ್ರೀ ಇದು ಮಾಡ್ತಾರೆ? ಸರ್, ನಿಮ್ಮ ಹೆಸರು? ನನ್ನ ಹೆಸರು ಬಂದು ಹನುಮಂತ ಅಂತ. ಓಕೆ. ನಾವು ಇಲ್ಲೇ ಮೆಟ್ರೋ ತಾನೇ ಆಟೋ ಓಡಿಸೋದು. ಓಕೆನಾ. ಈಗ ಒಂದು ಮೆಟ್ರೋ ರೇಟ್ ಬಂದು ಜಾಸ್ತಿ ಮಾಡೋದು ಅಂತ, ನಾಳೆಯಿಂದ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮೆಟ್ರೋ
ಕ್ಯಾಬ್ ಇದೆಲ್ಲ ಬಂದ್ಬಿಡ್ತು. ಆದ್ರೆ ನಮ್ಮ ಅಂತ ಒಂದು ಆಟೋ ಡ್ರೈವರ್ ಇವಾಗ ಕಷ್ಟ ಪಡ್ತಾನೆ ಇದ್ದಾರೆ. ಇದರಲ್ಲಿ ರ್ಯಾಪಿಡ್ ಅದು ಇದು ಅಂತ ಬಂತು. ಸೊ ಬಂದು ಮೆಟ್ರೋ ಬಂದು ಡಬಲ್ ಮಾಡೋದಂದ್ರೆ ಇವಾಗ ಒಂದು ಮೆಟ್ರೋ ಎಷ್ಟೇ ರೇಟ್ ಇದ್ದರೇನು ಒಂದೊಂದು ಟೈಮಲ್ಲಿ ಬಂದು ಮೆಟ್ರೋ ಬೇಗ ಹೋಗ್ತದೆ, ಬೇಗ ಫಾಸ್ಟ್ ಅಂದ್ರೆ ಟೈಮ್ ಸೇಫ್ ಆಗ್ತದೆ, ಅದಕ್ಕೆ ಹೋಗ್ತಾರೆ, ಕರ್ಕೊಂಡು ಹೋಗ್ತಾರೆ. ಸರಿನಾ ಸರ್ಕಾರ ಜಾಸ್ತಿ ಮಾಡಿರೋದು? ಸರ್ಕಾರ ಬಂದು ಜಾಸ್ತಿ ಮಾಡಿದೆ ಅಂದ್ರೆ ಅದು ನನಗ್ ಗೊತ್ತಿರಂಗೆ ಸ್ವಲ್ಪ ಅದು ಜಾಸ್ತಿ ತಪ್ಪು, ಜಾಸ್ತಿ ಮಾಡಬಾರ್ದು. ಯಾಕಂದ್ರೆ ಇರೋದು ಅದು ಒಂದೇ, ಅದನ್ನೇ ಜಾಸ್ತಿ ಮಾಡ್ಬಿಟ್ಟು. ನಮಸ್ತೆ, ನಿಮ್ಮ ಹೆಸರೇನು? ಶ್ರೀವತ್ಸ. ಹೇಳಿ ಸರ್, ಏನಿದು ಮೆಟ್ರೋ ಆಟ? ಹಾ, ಪೆಟ್ರೋಲ್ ದರ ತುಂಬಾ ಜಾಸ್ತಿ ಆಗ್ತಾ ಇದೆ ಈಗ. ಓಕೆ. ಈ ಮೆಟ್ರೋ ದರನು ತುಂಬಾ ಜಾಸ್ತಿ ಮಾಡ್ತಾ ಇದ್ದಾರೆ. ಹಾ. ಈ ನಾವು ಈಗ ಸರ್ಕಾರಿ ವಾಹನದಲ್ಲೂ ಬರುವಾಗಿಲ್ಲ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲೂ ಬರುವಾಗಿಲ್ಲ, ಯಾಕ್ ನಮ್ಮ ಸರ್? ವಾಹನದಲ್ಲೂ ಬರುವಾಗಿಲ್ಲ. ಎಲ್ಲ IT ಹಬ್ ಅಲ್ಲಿ ಎಲ್ಲೂ ಮನೆ ಮಾಡ್ಕೊಳಕ್ ಮನೆ ರೇಟು ಹೆಚ್ಚಾಗಿದೆ, ದೂರದಿಂದಾನೇ ಬರ್ಬೇಕೆಲ್ಲ ಕಡೆ. ಓಡಾಡಕ್ ತುಂಬಾ ಜಾಸ್ತಿ ಆಗ್ತಾ ಇದೆ, ರೇಟ್ ಜಾಸ್ತಿ ಆಗ್ತಾ ಇದೆ. ಓಕೆ. ಅದಕ್ಕೆ ಇನ್ಮೇಲೆ ಇಲ್ಲಿ ಬೆಂಗಳೂರಲ್ಲಿ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗತ್ತೆ. ಈ ಎಲ್ಲದ್ರಿಂದ ನಿಮ್ ಪ್ರಕಾರ ಈ ರೇಟ್ ಜಾಸ್ತಿ ಆದ್ರೆ ಇನ್ವೆಸ್ಟ್ಮೆಂಟ್ ಜನ ಬರಲ್ಲ ಅಂತ? ಹಾ, ಕಂಪನಿಗಳು ಇಲ್ಲಿ ಹಿಂದೆ ಮುಂದೆ ನೋಡ್ತವೆ, ಯಾಕಂದ್ರೆ ಜನರಿಗೆ ಅನುಕೂಲ ಆಗತ್ತಲ್ಲ. ಅದಕ್ಕೋಸ್ಕರ ದಯಮಾಡಿ ಪೆಟ್ರೋಲ್ ರೇಟ್ ಕಡಿಮೆ ಮಾಡ್ಬೇಕು, ಮೆಟ್ರೋ ರೇಟ್ ಅನ್ನು ಕಡಿಮೆ ಮಾಡಿ ಜನರಿಗೆ ಸ್ವಲ್ಪ ಅನುಕೂಲ ಆಗಿ ಮಾಡ್ಕೊಡ್ಬೇಕು. ಥ್ಯಾಂಕ್ ಯು. ಸರ್, ಈ ಟೈಮಲ್ಲಿ ಮುಖ್ಯಮಂತ್ರಿಗೆ ಏನ್ ಹೇಳ್ತಾರೆ? ಚೀಫ್ ಮಿನಿಸ್ಟರ್ ಒಂದು ಮಾತಾಡಿ, ನಿಮ್ಮ ಮನವಿ ಮಾಡಿ. ಯುವಕ ನೀವು ಹೇಳಿ, ಏನ್ ಹೇಳ್ತೀರಾ? ಯುವಕರೆಲ್ಲ ಕೆಲಸ ಮಾಡಕ್ಕೆ ಅಂತ ಊರ್ ಬಿಟ್ಟು ಬೆಂಗಳೂರಿಗೆ ಬಂದಿರ್ತಾರೆ. ಅವ್ರಿಗೆ ಈ ತರ ಖರ್ಚನ್ನೆಲ್ಲ ಹೆಚ್ಚು ಮಾಡಿಸಿ ಮನೆಗೂ ದುಡ್ಡು ಕಳ್ತಾ ಇರೋ ಮಾಡೋದು ತಪ್ಪು. ಇದು ಎಲ್ರಿಗೂ ಅನುಕೂಲ ಆಗೋ ಹಾಗೆ, ಯುವಕರಿಗೆಲ್ಲ ಓಡಾಡಕ್ ಅನುಕೂಲ ಆಗಿ, ಬೆಂಗಳೂರು ಮತ್ತೆ ಮೊದ್ಲಿನ ತರಾನೇ IT ಹಬ್ಬು ಇನ್ನೂ ಬೆಳೆಯೋ ಹಾಗಾಗಿ ಆಗ್ಲಿಕ್ಕೆ ಅನುಕೂಲ ಮಾಡ್ಕೊಡಿ. ಥ್ಯಾಂಕ್ ಯು.